ಇನ್ನು ಮಾಧುಸ್ವಾಮಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ನ ಮೇಲೆ ಕಣ್ಣಿಟ್ಟಿದ್ರು. ಆದರೆ ವಿ ಸೋಮಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟರು. ಈಗ ಮಾಧುಸ್ವಾಮಿ ಅವರು ಮಾತನಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಅಭ್ಯರ್ಥಿಯಲ್ಲ. ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟರು ನಾನು ಬರೋದಿಲ್ಲ, ಬಿಜೆಪಿಯವರು ಕೊಟ್ಟರು ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ತುಮಕೂರಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬಿ ಫಾರಂ ಚೇಂಜ್ ಮಾಡಿ ಕಾಂಗ್ರೆಸ್ನವರು ಕರೆದರೂ ಕೂಡ ನಾನು ನಿಲ್ಲಲ್ಲ. ಯಾರೋ ನೋಡಿ ಬಂದಂಥ ಹೆಣ್ಣನ್ನು ನಾನು ಮದುವೆ ಆಗೋದಿಲ್ಲ ಅಂತ ಮಾಧುಸ್ವಾಮಿ ಮಾತನಾಡಿದ್ದಾರೆ. ಯಾರಿಗೂ ಕಾಂಗ್ರೆಸ್ಗೆ ಬರ್ತೀನಿ ಅಥವಾ ಬರಲ್ಲ ಇದು ಯಾವುದನ್ನು ಕೂಡ ನಾನು ಹೇಳಿಲ್ಲ ಅಂತ ಮಾಧುಸ್ವಾಮಿ ಮಾತನಾಡಿದ್ದಾರೆ. ನಿಮಗೆ ಬಿ ಫಾರಂ ಕೊಟ್ಟರೆ ನಿಲ್ತೀರಾ ಅಂತೇಳಿ ಖಂಡಿತ ನಿಲ್ಲಲ್ಲ. ನಾನು ಬಿ ಫಾರಂ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲಲ್ಲ, ಬಿ ಜೆ ಪಿಯವರೇ ಮತ್ತೆ ಕರೆದು ನಿಲ್ಲು ಅಂದರೂ ನಿಲ್ಲಲ್ಲ. ನಾನಂತ ಸಣ್ಣ ಲೆವೆಲ್ಗಿಳಿದು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೋಮಣ್ಣವರೇ ಬೇಡ ನೀವು ನಿಲ್ಲಿ ಅಂತ ಬಿ ಜೆ ಪಿಯವ್ರು ಕರೆದ್ರೂ ನಾನು ಮತ್ತೆ ನಿಲ್ಲಲ್ಲ. ಯಾರೋ ಬಂದು ನೋಡ್ಕೊಂಬಂದು ಹೆಣ್ಣ ನಾನು ಮದುವೆ ಆಗೋಷ್ಟು ಸಣ್ಣತನ ನಾನು ಮಾಡಲ್ಲ. ದಯಮಾಡಿ ಕ್ಲಿಯರ್ ಮಾಡಿ, ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನೂ ಮಾಡಿಲ್ಲ, ಯಾರೂ ನನ್ನ ಕೇಳಿಲ್ಲ. ಯಾಕೆ ಪೇಪರ್ಲಿ ಹಿಂಗೆಲ್ಲ ಬರೀತಾವ್ರು ನಂಗೆ ಗೊತ್ತಿಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಜ್ ಮಾಡಿಬಿಟ್ಟು ಮಾಧುಸ್ವಾಮಿ ಕೂಡ ಯೋಚನೆ ಮಾಡೋರೆ ಬಿಡೋರೆ, ಇವ್ಯಾವೂ ನನ್ನ ಜೊತೆ ಚರ್ಚೆ ಆಗಿಲ್ಲ. ನನಗೆ ಕಾಂಗ್ರೆಸ್ನಲ್ಲಿ ಒಂದೋ ಎರಡೋ ಮೂರೋ ಜನ ಈಗ ಭಾಳ ಸಕ್ರಿಯವಾಗಿರೋರಲ್ಲ ಅಲ್ದವ್ರು ಮಾತಾಡಿದ್ದಾರೆ. ನಾನು ಅವ್ರಿಗೇನೂ ಹೇಳಲಿಲ್ಲ. ನಾನು ನಮ್ಮ ಕಾರ್ಯಕರ್ತರನ್ನ ಕರೆದು ನಮ್ಮ ನಡೆನ ರೂಪಿಸ್ಕೋತೀವಿ, ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕಿದೆ, ಅವೆಲ್ಲವೂ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ. ಮನೆಗೆ ಬಂದವ್ರಿಗೆ ಮಾತಾಡಬೇಕು, ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ. ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಹೇಳಿದ್ದಾರೆ ಮಾಡಿದ್ದಾರೆ ಅಂದರೆ ಅದನ್ನು ಯಾರೂ ತಪ್ಪು ತಿಳ್ಕೊಬಾರ್ದು. ನನ್ನ ಹತ್ರ ಯಾವುದು ಅಂತ ಚರ್ಚೆ ನಡೆದಿಲ್ಲ, ನನಗೆ ಯಾವ ಆಮಿಷನೂ ಯಾರೂ ಒಡ್ಡಿಲ್ಲ, ಯಾವ ಸ್ಥಾನ ಕೊಡ್ತೀವಿ ಅಂತಲೂ ಯಾರೂ ಮಾತಾಡಿಲ್ಲ. ನಾನು ಆ ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ. ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ. ನಾನು ಅವ್ರಿಗೆ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ, ಯಾಕೆ ಬರ್ತೀರಾ ಅಂತ ಕೇಳಿದೆ. ಇಲ್ಲ ನಾವು ಬಂದು ಮಾತಾಡ್ಕೊಂಡು ಹೋದ್ರೆ ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲಯ್ಯನವ್ರು ಮನೆಗೆ ಬಂದರು. ನಾನು ಸ್ಕೂಲಾಗೆ ಮಾತಾಡಿದೆ, ಹೇಳಿದೆ ಪಕ್ಷ ಏನು ನನಗೆ ನೀವ್ಯಾರು ಕರೆದ ಪಾರ್ಟಿಯವ್ರು ನಿಲ್ಲು ಅಂದಿಲ್ಲ, ಬೇಡ ಅಂದಿಲ್ಲ. ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವರು ನನಗೆ ಹೇಳೋಕ್ಕೇನು ಕಾರಣ, ಈಶ್ವರಪ್ಪನವ್ರಿಗೆ ಹೇಳೋಕ್ಕೇನು ಕಾರಣ, ಬೊಮ್ಮಾರ್ಗೆ ಹೇಳೋಕ್ಕೆ ಯಾರು ಇವ್ರನ್ನ ಇದೆಲ್ಲ ಮಾಡು ಅಂದಿದ್ದು ಯಾರು, ಯಾಕೆ ಇವ್ರು ಈ ರೀತಿ ವರ್ತಿಸ್ತವ್ರೆ, ಎಲ್ಲರೂ ಅಂತ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಹೇಳಿದೆ. ಅವರು ಸರ್ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ, ದಯಮಾಡಿ ಪಾರ್ಟಿ ಬಿಡಬೇಡಿ, ನಾವೆಲ್ಲ ಜೊತೆಲಿದ್ದವರು ಒಂದಾಗಿ ಹೋಗೋಣ ಅಂತೇಳಿ ಮಾತಾಡಿದ್ರು. ನಾನು ಇನ್ನೂ ಆ ಸ್ಟೇಜಿಗೆ ಬಂದಿಲ್ಲ. ಅಶೋಕ್ ಯಾಕೆ ಈಗಲೇ ನೀವೆಲ್ಲ ಮುಂದುವರ್ಕೊಂಡು ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ ಹೇಳಿ ಕಳಿಸಿದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.